ಕನ್ನಡ ಅತಿ ದೊಡ್ಡ ಸ್ಪರ್ಧಿ ಅಂತಲೇ ಹೇಳ್ಬೋದು. ಹೌದು, ಸರಿಗಮಪದಲ್ಲಿ ಸಾಕಷ್ಟು ಹೆಸರು ಮಾಡಿದಂಥ ಅತಿ ದೊಡ್ಡ ಕಲಾವಿದೆಯವರಾಗಿದ್ದಾರೆ ಅಂತಲೇ ಕೂಡ ಹೇಳ್ಬೋದು ಸ್ನೇಹಿತರೆ. ಇಂಥ ಅದ್ಭುತವಾದಂಥ ಕಲಾವಿದೆ ಇದೀಗ ನಿಧನರಾಗಿರುವಂಥ ಘಟನೆ ನಡೆದಿರುವಂಥದ್ದು. ಹೌದು, ಸರಿಗಮಪದಲ್ಲಿ ಸ್ಪರ್ಧಿ ಕಾಣಿಸಿಕೊಂಡು ಸಾಕಷ್ಟು ಹೆಸರು ಮಾಡಿದಂಥ, ಬಡತನದಿಂದಲೇ ಬಂದಂಥ, ಸೋಷಿಯಲ್ ಮೀಡಿಯಾದಿಂದ ಅವರು ಜನರ ಮುಂದೆ ಬಂದು ತದನಂತರ ಅವ್ರದ್ದೇ ಆದಂಥ ರೀತಿಯಲ್ಲಿ ಹೆಸರು ಮಾಡಿದಂಥವ್ರು. ಆದರೆ ಇದೀಗ ಕೊನೆಯ ಸೆಳೆದಿದ್ದಾರೆ ಎಂಬ ಮಾಹಿತಿ ಬರ್ತದೆ. ಹಾಗಾದ್ರೆ ಯಾರಪ್ಪ ಅವರು ಅಂತ ನೋಡ್ತಾ ಬಂದರೆ, ಮಂಜಮ್ಮ ಮತ್ತು ರತ್ನಮ್ಮ ಅವರು ಜಂಟಿಯಾಗಿ ಆಡ್ತಿದ್ದು ನೋಡಿದರೆ ಇಬ್ಬರಿಗೂ ಸಹ ಕಣ್ಣು ಕಾಣ್ತಿರಲಿಲ್ಲ. ಇನ್ನು ಮಂಜಮ್ಮ ಅವರು ತುಂಬಾ ಅದ್ಭುತವಾದ ಕಂಠ ಸೇರಿಯನ್ನು ಕೂಡ ಹೊಂದಿದ್ದರು. ಇದಕ್ಕಾಗಿ ಜಗ್ಗೀಶ್ ಅವರು ಸಹ ಮನಸ್ಸೋತವರಿಗೆ ಮನೆಯೂ ಸಹ ಮಾಡಿಕೊಟ್ಟಿದ್ದರು, ನಿಮಗೆಲ್ಲ ಗೊತ್ತಿರುವಂಥದ್ದೇ. ಇನ್ನು ವಿಚಾರ ತಿಳಿದಂಥ ಜಗ್ಗೀಶ್ ಅವರು ಕೂಡ ತಮ್ಮ ಕಮ್ಮನಿ ಮಿಡಿದಿದ್ದಾರೆ, ಅರ್ಜುನ್ ಜನ್ಯ ಸಹ ಕಮ್ಮನಿ ಮಿಡಿದಿದ್ದಾರೆ. ಇನ್ನು ಮಂಜಮ್ಮ ಅವರು ಒಳ್ಳೆ ಸ್ಪರ್ಧಿಯಾಗಿದ್ದಂಥವರು, ಬಹು ಅಂಗಾಂಗ ವೈಫಲ್ಯ ಮತ್ತು ತೀವ್ರವಾದ ಜ್ವರದಿಂದ ಈಗ ಕೊನೆ ಸೆಳೆದಿದ್ದಾರೆ ಮತ್ತು ಹೃದಯಾಘಾತಕ್ಕೆ ಒಳಗಾಗಿ ಕೊನೆ ಸೆಳೆದಿದ್ದಾರೆ ಎಂಬ ಮಾಹಿತಿ ಬರ್ತಿರೋದು. ಮೈಸೂರಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೊನೆ ಸೆಳೆದಿರುವಂಥದ್ದು ಅಂತ ಹೇಳಲಾಗ್ತದೆ. ತುಂಬಾ ಕಷ್ಟಪಟ್ಟು ಜೀವನವನ್ನು ಸಾಗಿಸ್ತಿದ್ದಂಥ ಈ ಕುಟುಂಬಕ್ಕೆ ಇದೊಂದು ದೊಡ್ಡ ಬರ ಸಿಡಿಲಿನಂತೆ ಎರಗಿದೆ ಅಂತಲೇ